ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ಹಗ್ಗಜಗ್ಗಾಟ ನಡೀತಾ ಇದೆ. ನಿನ್ನೆ ನಡೀಬೇಕಾಗಿದ್ದ ಸಭೆಯನ್ನ ಇರಾನ್ ಬಹಿಷ್ಕರಿಸಿತ್ತು. ಲೆಬನಾನ್ ಕೂಡ ಕದನ ವಿರಾಮದ ವ್ಯಾಪ್ತಿಗೆ ಒಳಪಡಬೇಕು ಅಂತ ಷರತ್ತು ವಿಧಿಸಿತ್ತು. ಈ ಷರತ್ತನ್ನು ಅಮೆರಿಕ ಇಸ್ರೇಲ್ ಇನ್ನೂ ಒಪ್ಪಿಲ್ಲ. ಈ ಮಧ್ಯೆ ಇವತ್ತು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನ ಸಭೆ ನಡೆಯಲಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯೋ ಸಭೆಯಲ್ಲಿ ಮೂರೂ ದೇಶಗಳ ವಿದೇಶಾಂಗ ಇಲಾಖೆಯ ಸಚಿವರು ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಬರಲಿದ್ದಾರೆ. ಇನ್ನು ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲೀಬಾಫ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ಇರಾನಿನ ನಿಯೋಗ ಕೂಡ ಇಸ್ಲಾಮಾಬಾದ್ನಲ್ಲಿ ಇರಲಿದೆ. ಪಾಕಿಸ್ತಾನದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪ್ರತಿ ರಸ್ತೆಯಲ್ಲಿಯೂ ಬ್ಯಾರಿಕೇಡ್ ಹಾಕಿ ಎಲ್ಲಾ ವಾಹನಗಳನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಸಂಧಾನದ ಬಗ್ಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮಾತನಾಡಿದ್ದು, ನಾವು ಮಾತುಕತೆಗಾಗಿ ಎದುರು ನೋಡ್ತಾ ಇದ್ದೇವೆ. ಅದು ಸಕಾರಾತ್ಮಕವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಅಮೆರಿಕದ ಅಧ್ಯಕ್ಷರು ಹೇಳಿದಂತೆ ಇರಾನಿಯನ್ನರು ಉತ್ತಮ ನಂಬಿಕೆಯಿಂದ ಮಾತುಕತೆ ನಡೆಸೋಕೆ ಸಿದ್ಧರಿದ್ರೆ ನಾವು ಖಂಡಿತವಾಗಿಯೂ ಮುಕ್ತ ಕೈಚಾಚಲು ಸಿದ್ಧರಿದ್ದೀವಿ ಅಂತ ಹೇಳಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಆಯೋಜಿಸಿರುವ ಸಂಧಾನ ಸಭೆಗೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ 24 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಇರಾನಿಯನ್ನರ ಮುಂದೆ ಬೇರೆ ಯಾವುದೇ ಅವಕಾಶನೇ ಉಳಿದಿಲ್ಲ. ಯಾವುದೇ ಡೀಲ್ ಆಗದೇ ಇದ್ರೆ ಭೀಕರ ದಾಳಿ ನಡೆಸ್ತೇವೆ ಅಂತ ವಾರ್ನ್ ಮಾಡಿದ್ದಾರೆ. ಕದನ ವಿರಾಮದ ಮಧ್ಯೆಯೂ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ನಬಾತಿಯಾ ಪಟ್ಟಣದ ಸರ್ಕಾರಿ ಕಟ್ಟಡದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಲೆಬನಾನ್ ಭದ್ರತಾ ಸಂಸ್ಥೆ ಸದಸ್ಯರು ಸೇರಿದಂತೆ 13 ಮಂದಿ ಮೃತಪಟ್ಟಿದ್ದಾರೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸೋಕೆ ಸೂಚಿಸಿದ್ದ ಅಮೆರಿಕ ಲೆಬನಾನ್ ಜೊತೆ ಚರ್ಚೆಗೆ ಇಸ್ರೇಲ್ ಕೂಡ ಸಿದ್ಧ ಇದೆ ಅಂತ ಹೇಳಿತ್ತು. ಆದರೆ ಈಗ ಮತ್ತೆ ಇಸ್ರೇಲ್ ದಾಳಿ ಮಾಡಿದ್ದು ಇಸ್ರೇಲ್ ದ್ವಿಮುಖ ನೀತಿಗೆ ಇರಾನ್ ಖಂಡನೆ ವ್ಯಕ್ತಪಡಿಸಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಆಟೋ ಗ್ಯಾಸ್ನ ಅಭಾವ ಜೋರಾಗಿದೆ. ಕೊಪ್ಪಳ ನಗರದಲ್ಲಿರುವ 2 ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ದರ ಹೆಚ್ಚಿಸಲಾಗಿದೆ. 85 ರೂಪಾಯಿ ಇದ್ದ ದರ 120 ರೂಪಾಯಿಗೆ ಜಾಸ್ತಿಯಾಗಿದೆ. ಅಂದರೆ ಒಟ್ಟು 35 ರೂಪಾಯಿಯ ದರದಲ್ಲಿ ಜಾಸ್ತಿಯಾಗಿದೆ. ಇದರಿಂದಾಗಿ ಆಟೋ ಮಾಲೀಕರು ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಹಿಂದೇಟು ಹಾಕ್ತಿದ್ದು ಗ್ಯಾಸ್ ಬದಲು ಪೆಟ್ರೋಲ್ ಆಟೋ ಓಡಿಸೋದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ದಾವಣಗೆರೆಯಲ್ಲಿ ಬಣ ರಾಜಕೀಯ ಮುಂದುವರಿದಿದೆ. ಮುಸ್ಲಿಂ ನಾಯಕರಲ್ಲೇ ಅಸಮಾಧಾನ ಹೊಗೆಯಾಡ್ತಾ ಇದ್ದು ಒಂದು ಬಣದಿಂದ ಮತ್ತೊಂದು ಬಣದ ಮೇಲೆ ದೂರು ನೀಡಲಾಗ್ತಾ ಇದೆ. ಉಪಚುನಾವಣೆ ಪ್ರಚಾರಕ್ಕೆ ಸಚಿವ ಜಮೀರ್ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಕೊನೆ ಕ್ಷಣದಲ್ಲಿ ಆಗಮಿಸಿದ್ರು. ಈ ಹಿನ್ನೆಲೆ ಕಾರ್ಯಕರ್ತರು ನಾಯಕರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದು ವರಿಷ್ಠರಿಗೆ ದೂರು ನೀಡೋಕೆ ಮತ್ತೊಂದು ಬಣ ಸಿದ್ಧತೆ ಮಾಡಿಕೊಳ್ತಾ ಇದೆ. ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿಯನ್ನ ಸೋಲಿಸೋ ಷಡ್ಯಂತ್ರ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಜಮೀರ್ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದು ಸಚಿವ ಸ್ಥಾನದಿಂದಲೂ ಕೈ ಬಿಡಬೇಕು ಅಂತ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ವಿರುದ್ಧ ಸಚಿವ ಜಮೀರ್ ಕೆಲಸ ಮಾಡಿದ್ರಾ ಅನ್ನುವ ಅನುಮಾನ ಮೂಡಿದೆ. ಸಚಿವ ಜಮೀರ್ ಹೆಸರಿಗಷ್ಟೇ ದಾವಣಗೆರೆಗೆ ಬಂದು ಹೋದ್ರು ಎನ್ನಲಾಗ್ತಿದೆ. ಮುಸ್ಲಿಂ ಅಭ್ಯರ್ಥಿಗೆ ಜಮೀರ್ ಆ್ಯಂಡ್ ಟೀಮ್ ಸಹಾಯ ಮಾಡ್ತಾ ಅನ್ನುವ ಪ್ರಶ್ನೆಗಳು ಮೂಡಿವೆ. ಈ ಹಿನ್ನೆಲೆ ಸಚಿವ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಸುರ್ಜೇವಾಲಾ ಕಡೆಯಿಂದ ರಿಪೋರ್ಟ್ ರೆಡಿ ಮಾಡಲಾಗಿದೆ. ಉಪಚುನಾವಣೆ ಕಾವು ಕಡಿಮೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಸಚಿವ ಸಂಪುಟ ಪುನರ್ರಚನೆ ಕೂಗು ಜೋರಾಗ್ತಾ ಇದೆ. ಇದೇ ಏಪ್ರಿಲ್ 17ರ ಬಳಿಕ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ಸಜ್ಜಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಇವತ್ತು ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಲಿದೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಹಲವರು ಭಾಗಿಯಾಗಲಿದ್ದು ಬೆಂಗಳೂರು ಅಭಿವೃದ್ಧಿಗೆ ಜೆಡಿಎಸ್ ಕೊಡುಗೆ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಜೆಡಿಎಸ್ ಚುನಾವಣಾ ಸಿದ್ಧತೆಯನ್ನ ಆರಂಭಿಸಿದೆ. ನಾಳೆಯಿಂದ 2 ದಿನ ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಎನ್ಆರ್ಪುರದಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ಏಪ್ರಿಲ್ 13ನೇ ತಾರೀಕು ಭದ್ರಾ ಹಿನ್ನೀರಿನಲ್ಲಿ ನಿರ್ಮಾಣ ಮಾಡಿರೋ ಹಂದೂರು ಎನ್ಆರ್ಪುರ ಸಂಪರ್ಕಿಸುವ ಸೇತುವೆಯನ್ನ ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 34 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಆಗಿದೆ. ಇದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲೂ ಸಿಎಂ ಭಾಗಿಯಾಗಲಿದ್ದಾರೆ.
ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ ರಾಜಕೀಯ ಜಟಾಪಟಿ ನಡೆದಿತ್ತು. ಆದರೆ ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸವಾಲು ಸ್ವೀಕರಿಸಿದ್ರ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅನ್ನುವ ಮಾತುಗಳು ಚರ್ಚೆಯಾಗ್ತಿವೆ. ದಿಶಾ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಸಭೆ ಕರೆಯುವಂತೆ ಎಚ್ಡಿಕೆ ಹೇಳಿದ್ರು. ನಿಮ್ಮ ಅಧ್ಯಕ್ಷತೆಯಲ್ಲೇ ವಿಧಾನಸೌಧದಲ್ಲೇ ಸಭೆ ಕರೀತೇನೆ ಅಂತ ಗಣಿಗ ಮಾತು ಕೊಟ್ಟಿದ್ರು. ಆದ್ರೀಗ ಕೊಟ್ಟ ಮಾತಿನಂತೆ ಏಪ್ರಿಲ್ 13ರಂದು ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ವತಿಯಿಂದ ಸಭೆ ನಡೆಯಲಿದ್ದು ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಸಂಬಂಧ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ನರೇಂದ್ರ ಮೋದಿ ಅವರ ರಾಜ್ಯ ಪ್ರವಾಸ ಫಿಕ್ಸ್ ಆಗಿದೆ. ಮಂಡ್ಯದ ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಾಣಗೊಂಡಿರುವ ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಏಪ್ರಿಲ್ 15ನೇ ತಾರೀಕು ಆಗಮಿಸಲಿದ್ದಾರೆ. ಅವತ್ತು ಬೆಳಗ್ಗೆ 10:15ಕ್ಕೆ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿ ಕೂಡ ಆಗಲಿದ್ದಾರೆ. ಡೆಡ್ಲಿ ಮರ್ಡರ್ಗೆ ಸಂಬಂಧಪಟ್ಟಂತಹ ಸುದ್ದಿ ವಿದ್ಯಮಾನಗಳನ್ನು ನೋಡೋಣ. ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆಯ ನಿರೀಕ್ಷೆ ಇದೆ. ಏಪ್ರಿಲ್ 12ರವರೆಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದೆ. ಹಾಗೆಯೇ ಬೆಂಗಳೂರಲ್ಲಿ ಇವತ್ತು ಬಿಸಿಲಿನ ವಾತಾವರಣ ಇದ್ದು ಸಂಜೆ ವೇಳೆ ಮೋಡ ಕವಿದ ವಾತಾವರಣ ಕಂಡುಬರಲಿದೆ. ಮಂಡ್ಯದಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರೀ ಅವಾಂತರ ಸಂಭವಿಸಿದೆ. ಮದೂರು ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದಲ್ಲಿ ಕೋಳಿ ಸಾಕಾಣಿಕೆ ಮನೆಯ ಮೇಲ್ಛಾವಣಿ ಬಿರುಗಾಳಿಗೆ ಹಾರಿ ಹೋಗಿದೆ. ಶಿವಣ್ಣ ಅನ್ನುವವರ ಕೋಳಿ ಸಾಕಾಣಿಕೆ ಮನೆ ಹಾಳಾಗಿದ್ದು ಸುಮಾರು 2 ಲಕ್ಷ ಅಧಿಕ ನಾಶ ಆಗಿದೆ. ಸಂಕಷ್ಟಕ್ಕೆ ಸಿಲುಕಿದ ಕೋಳಿ ಸಾಗಾಣಿಕೆದಾರ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ 5 ದಿನಗಳ ಕಾಲ ಬಂದ್ ಆಗಲಿದೆ. ಫ್ಲೈಓವರ್ಗೆ ಕೇಬಲ್ ಅಳವಡಿಕೆ ಮತ್ತು ದುರಸ್ತಿ ಕಾಮಗಾರ ಪೂರ್ಣವಾಗಿದ್ದು ಅಂತಿಮ ಲೋಡ್ ಟೆಸ್ಟಿಂಗ್ಗೆ ಸಿದ್ಧತೆ ನಡೆದಿದೆ. ಹೀಗಾಗಿ ಏಪ್ರಿಲ್ 13 ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17 ಬೆಳಗ್ಗೆ 11 ಗಂಟೆವರೆಗೆ ಫ್ಲೈಓವರ್ ಬಂದ್ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದೆ. ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದು ಪರ್ಯಾಯ ಮಾರ್ಗ ಬಳಸುವುದಕ್ಕೆ ಸೂಚಿಸಲಾಗಿದೆ. ನೆಲಮಂಗಲ ಕಡೆಯಿಂದ ನಗರಕ್ಕೆ ಬರುವ ವಾಹನಗಳು ಸರ್ವಿಸ್ ರಸ್ತೆಯ ಮೂಲಕ ಪೀಣ್ಯ ಗೊರಗುಂಟೆಪಾಳ್ಯ ಮೂಲಕ ನಗರಕ್ಕೆ ಬರಬೇಕು ಹಾಗೂ ನಗರದಿಂದ ನೆಲಮಂಗಲ ಕಡೆ ಹೋಗುವ ವಾಹನ ಸರ್ವಿಸ್ ರಸ್ತೆ ಮೂಲಕ ಸಂಚರಿಸಲು ಪೊಲೀಸರು ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಖೋಟಾ ನೋಟು ದಂಧೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ನಗರ ಠಾಣೆ ಪಿಐ ಉಮೇಶ್ ಬಾಬು ರಜೆ ಮೇಲೆ ತೆರಳಿದ್ದಾರೆ. ಒಟ್ಟು ಸಬ್ ಡಿವಿಷನ್ನ 3 ಇನ್ಸ್ಪೆಕ್ಟರ್ಗಳು ಹಾಗೂ 2 ಪಿಎಸ್ಐಗಳು ಸಿಕ್ ಲೀವ್ ಹಾಕಿದ್ದಾರೆ. ಚಿತ್ರದುರ್ಗ ನಗರ ಠಾಣೆ ಪಿಐ ಉಮೇಶ್ ಬಾಬು, ತುರುವನೂರು ಪಿಐ ಬಸವರಾಜ್ ಹಾಗೂ ಭರಮಸಾಗರ ಪಿಎ ಪ್ರಸಾದ್ ರಜೆ ಮೇಲಿದ್ದಾರೆ. ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದ ಕಾರಣಕ್ಕೆ ಹಾಗೆಯೇ ಇಸ್ಪಿಟ್ದೊಂದಿಗೆ ಕಡಿವಾಣ ಹಾಕದ ಹಿನ್ನೆಲೆಯಲ್ಲಿ ಚಿತ್ರಹಳ್ಳಿ ಸ್ಟೇಷನ್ ಪಿಎಸ್ಐ ಅಶ್ವಿನಿ ಹಂಡೆ ಎಸ್ಪಿ ಕ್ಲಾಸ್ ತಗೊಂಡಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ಕಟ್ಟಡಗಳಿಂದ ತೆರಿಗೆ ಅಥವಾ ಸೇವಾ ಶುಲ್ಕ ಬಾಕಿ ವಸೂಲಿ ಮಾಡುವಂತೆ ನಗರ ಪಾಲಿಕೆಗಳಿಗೆ ಜಿಬಿಎ ಪತ್ರ ಬರೆದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ 5 ನಗರ ಪಾಲಿಕೆಗಳ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ದೃಢವಾಗಿದ್ದರೆ ಜಪ್ತಿ ಮಾಡಿ ಅಂತ ಸೂಚಿಸಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಒಡೆತನದ ಸಕ್ಕರೆ ಕಾರ್ಖಾನೆ ವಿರುದ್ಧ ಬೆಳಗಾವಿ ರೈತರ ಆಕ್ರೋಶ ಹೊರಹಾಕಿದ್ದಾರೆ. 2025-26ನೇ ಸಾಲಿನ ರೈತರ ಕಬ್ಬಿನ ಬಿಲ್ ಕೊಡುವುದಕ್ಕೆ ಕಾರ್ಖಾನೆ ಸಿಬ್ಬಂದಿ ಹಿಂದೇಟು ಹಾಕ್ತಿದ್ದಾರೆ. ಖಾನಾಪುರ ತಾಲೂಕಿನ 50ಕ್ಕೂ ಹೆಚ್ಚು ರೈತರಿಂದ 4,000ಕ್ಕೂ ಹೆಚ್ಚು ಟನ್ ಕಬ್ಬನ್ನ ಕಾರ್ಖಾನೆ ತೆಗೆದುಕೊಂಡಿದೆ. ಅಂದಾಜು 4ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಕಬ್ಬು ರವಾನಿಸಲಾಗಿದೆ. ಕಬ್ಬು ಕಟಾವು ನಡೆಸಿ 15 ದಿನಗಳೊಳಗೆ ಬಿಲ್ ಕೊಡುವುದಾಗಿ ಭರವಸೆ ಕೊಟ್ಟು ಕಬ್ಬು ತೆಗೆದುಕೊಂಡಿದ್ರು. ಇದೀಗ ಕಬ್ಬಿನ ಬಿಲ್ ಕೊಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನಮ್ಮ ಹಣ ಕೊಡಿಸಿ ಅಂತ ದಾವಣಗೆರೆ ಡಿಸಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರಿಗೆ ರೈತರು ಮನವಿ ಮಾಡಿದ್ದಾರೆ. ಇಲ್ಲವಾದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲೇ ಅತಿದೊಡ್ಡ ಅಂಬೇಡ್ಕರ್ ಭವನ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇರುವಂತಹ ಚಿಂತಾಮಣಿಯಲ್ಲಿನ ಅಂಬೇಡ್ಕರ್ ಭವನ ಉದ್ಘಾಟನೆಗೆ ಕಾಲ ಕೂಡಿ ಬಂದಿದೆ. ಅತ್ಯಾಧುನಿಕ ಉಪಕರಣಗಳೊಂದಿಗೆ 900ಕ್ಕೂ ಅಧಿಕ ಆಸನಗಳುಳ್ಳ ಭವನ ನಿರ್ಮಾಣ ಹಂತ ತಲುಪಿದ್ದು ಸುಮಾರು 500 ಕೆಜಿ ತೂಕದ ಅಂಬೇಡ್ಕರ್ ಕಂಚಿನ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಏಪ್ರಿಲ್ 14ನೇ ತಾರೀಕು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪುತ್ಥಳಿ ಪ್ರತಿಷ್ಠಾಪನೆ ವೇಳೆ ಸಚಿವ ಎಂಸಿ ಸುಧಾಕರ್, ಜಿಲ್ಲಾಧಿಕಾರಿ ಪ್ರಭು, ದಲಿತ ಸಂಘಟನೆಯ ಮುಖಂಡರು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ವಿಶೇಷ ಚೇತನರ ನೌಕರರಿಗೆ ಗಣತಿ ಕಾರ್ಯದ ನೇಮಕಕ್ಕೆ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಿನ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡೋ 400 ವಿಶೇಷ ಚೇತನರಿಗೆ ಇದರಿಂದ ತೊಂದರೆ ಆಗ್ತಿದೆ. ಈ ಕುರಿತು ಮಾತಾಡಿರೋ ಸರ್ಕಾರಿ ವಿಶೇಷ ಚೇತನ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಚಿಲವಾಡಗಿ, ಕಣ್ ಕಾಣದವರು, ಕೈಕಾಲ್ ಸ್ವಾಧೀನ ಇಲ್ಲದ ನೌಕರರನ್ನ ಗಣತಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಸಿಎಸ್ ಹಾಗೂ ಜಿಬಿಎ ಆಯುಕ್ತರಿಗೆ ಪತ್ರ ಬರೆದು ಯಾವುದೇ ಪ್ರಯೋಜನವಾಗಿಲ್ಲ. ಸಮಸ್ಯೆ ಪರಿಹಾರ ಆಗದಿದ್ರೆ ಧರಣಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಮುಳ್ಳಂದಿಯೊಂದಿಗಿನ ಕಾದಾಟದಲ್ಲಿ ಚಿರತೆ ಸಾವನ್ನಪ್ಪಿರೋ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಬಳಿ ನಡೆದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿರತೆಯ ಕಾಲು ಹಾಗೂ ಬಾಯಿಗೆ ಮುಳ್ಳು ಚುಚ್ಚಿರೋದು ಪತ್ತೆ ಆಗಿದೆ. ನಂತರ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ.
ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಚಿಕ್ಕರಂಗಶೆಟ್ಟಿ ದೊಡ್ಡಿಯಲ್ಲಿ ಮೊದಲಿಗೆ ತಂತಿ ಬೇಲಿಯನ್ನ ಕಾಲಿನಲ್ಲಿ ಟಚ್ ಮಾಡಿ ಆಮೇಲೆ ಆನೆ ಬೇಲಿ ದಾಟಿದೆ. ಕರೆಂಟ್ ಶಾಕ್ ಹೊಡೆಯುತ್ತಾ ಇಲ್ವಾ ಅಂತ ಖಚಿತಪಡಿಸಿಕೊಂಡು ತಂತಿ ಬೇಲಿ ದಾಟಿರೋ ಸಲಗದ ವಿಡಿಯೋ ನ್ಯೂಸ್ 18ಗೆ ಸಿಕ್ಕಿದೆ. ಮಂಗಳೂರಿನ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಜಾತ್ರೆ ಅಂದರೆ ಪೊಳಲಿ ಚೆಂಡು ಅಂತಲೇ ಪ್ರಖ್ಯಾತಿ. 5 ದಿನಗಳ ಕಾಲ ಈ ಚಂಡಾಟ ನಡೆಯುತ್ತೆ. 5 ದಿನ ಬೇರೆ ಬೇರೆ ರೀತಿಯ ರಥೋತ್ಸವಗಳು ನಡೆಯುತ್ತೆ. ದುಷ್ಟಶಕ್ತಿಯನ್ನ ನಾಶ ಮಾಡಿದ ಹಿನ್ನೆಲೆ ಈ ಚಂಡಾಟ ನಡೀತಾ ಇದ್ದು ಇದು ಬಹಳ ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ನಡೆಸಲಾಗುತ್ತೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಸಮೀರ್ ಬೂದಿಹಾಳ್ ಅನ್ನುವಾತನ ಮೇಲೆ ಲವ್ ಜಿಹಾದ್ನ ಆರೋಪ ಮಾಡಲಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಮೀರ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಗಾಂಜಾ ಮಾದಕ ವಸ್ತುಗಳ ಸೇವನೆ ಮಾಡಿರುವುದು ಗೊತ್ತಾಗಿದೆ. ದೇಶದ್ರೋಹಿ ಜಿಹಾದಿಗಳಿಗೆ ಜೈ ಶ್ರೀರಾಮ್. ಮದುವೆ ಆಗುವುದಾಗಿ ಯುವತಿಗೆ ನಂಬಿಸಿ ಮೋಸ ಮಾಡಿದ ಆರೋಪ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಂಜಳ ಗ್ರಾಮದಲ್ಲಿ ನಡೆದಿದೆ. ಯುವಕ ಮಲ್ಲಿಕಾರ್ಜುನ್ ಮತ್ತು ಯುವತಿ ಒಂದೇ ಗ್ರಾಮದವರು. ಕಾಲೇಜಿನ ದಿನಗಳಿಂದಲೂ ಇಬ್ಬರ ನಡುವೆ ಲವಿಡವಿ ನಡೀತಾ ಇತ್ತು. 8-9 ವರ್ಷಗಳ ಕಾಲ ಹಲವೆಡೆ ಲಾಡ್ಜ್ಗೂ ಹೋಗಿದ್ರಂತೆ. ಮದುವೆ ಆಗೋಕೆ ಜಾತಿ ಅಡ್ಡ ಬರ್ತಾ ಇದೆ ಅಂತ ಹುಡುಗ ಬೇಡ ಅಂತ ಹೇಳಿದ. ಇದೀಗ ಮದುವೆ ಆಗಬೇಕು ಅಂತ ಹುಡುಗಿ ದೂರು ಕೊಟ್ಟಿದ್ದಾಳೆ. ಜಾಂಬಿ ಡ್ರಗ್ಸ್ ಸೇವನೆ ಹೆಸರಲ್ಲಿ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಶೇರ್ ಮಾಡಿದವರಿಗೆ ನೋಟಿಸ್ ಕೊಡೋಕೆ ಖಾಕಿ ತಯಾರಿ ನಡೆಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಂಬಿ ಡ್ರಗ್ಸ್ ಸೇವನೆ ವಿಡಿಯೋ 1.5 ಲಕ್ಷದಷ್ಟು ಶೇರ್ ಆಗಿದೆ. ವಿಡಿಯೋ ಬಗ್ಗೆ ವೈಭವೀಕರಿಸಿ ಶೇರ್ ಮಾಡಿದವರಿಗೆ ನೋಟಿಸ್ ಬಾಗಲೂರು ಪೊಲೀಸರು ಕೊಡ್ತಾರೆ. 2 ದಿನಗಳಲ್ಲಿ ನೋಟಿಸ್ ಕೊಡೋಕೆ ಲಿಸ್ಟ್ ತಯಾರಿ ನಡೆಸಿದ್ದಾರೆ. ವಿಡಿಯೋ ವೈಭವೀಕರಿಸಿ ಶೇರ್ ಮಾಡಿದವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಪ್ರತ್ಯೇಕ ಪ್ರದೇಶಗಳಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಡಾನ್ ಬಾಸ್ಕೋ ಐಟಿಐ ಕಾಲೇಜು, ಚನ್ನಗಾನಹಳ್ಳಿ ಕ್ರಾಸ್ ಹಾಗೂ ಎಲೆಕ್ಟ್ರಾನಿಕ್ ಲೈನ್ ಬಳಿ ಗಾಂಜಾ ಮಾರಾಟ ಮಾಡಲಾಗುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ರಾಹುಲ್, ಶೇಖರ್ ಹಾಗೂ ಬ್ರಿನ್ ಕ್ಲಿಂಟನ್ ಅನ್ನುವರನ್ನು ಬಂಧಿಸಿದ್ದಾರೆ. ರಾಹುಲ್ ಅನ್ನುವಾತನಿಂದ 215 ಗ್ರಾಂ, ಶೇಖರ್ ಅನ್ನುವಾತನಿಂದ 250 ಗ್ರಾಂ ಹಾಗೂ ಬ್ರಿನ್ ಕ್ಲಿಂಟನ್ ಅನ್ನುವಾತನಿಂದ 159 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. 3 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಬೆಳಗಾವಿಯ ನಗರಾಭಿವೃದ್ಧಿ ಕೋಶದ ಇಂಜಿನಿಯರ್ ಬಳಿ 14 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. 2 ದಿನಗಳಿಂದ ನಡೀತಾ ಇದ್ದ ಡಿಯುಡಿಸಿ ಎಡಬ್ಲ್ಯೂ ಅಜಯ್ ಸಿಂಗ್ ರಜಪೂತ್ ಮನೆಯಲ್ಲಿ ಲೋಕಾಯುಕ್ತರ ಪರಿಶೀಲನೆ ಈಗ ಮುಕ್ತಾಯ ಆಗಿದೆ. ಮನೆಯಲ್ಲಿದ್ದ ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದ್ದು ದಾಳಿ ವೇಳೆ 6 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ, 3.12 ಕೋಟಿ ಡಿಪಾಸಿಟ್, ಐಷಾರಾಮಿ ಕಾರುಗಳು, ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಅಲ್ಲದೆ ಬೆಳಗಾವಿಯಲ್ಲಿ 3 ಮನೆ, ಸೌದತ್ತಿ, ಹುಕ್ಕೇರಿ, ಹುಬ್ಬಳ್ಳಿಯಲ್ಲಿ 18 ನಿವೇಶನ ಪತ್ತೆಯಾಗಿದೆ. ತುಮಕೂರಿನ ಮಧುಗಿರಿ ತಾಲೂಕು ಪಂಚಾಯಿತಿಯಲ್ಲಿ 4 ಕೋಟಿ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ವಯಂ ನಿವೃತ್ತಿ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಗಳಿಕೆ ರಜೆ ನಗದೀಕರಣ ಮಂಜೂರಾತಿಯಲ್ಲಿ ಅಕ್ರಮ ಎಸಗಲಾಗಿದೆ ಅಂತ ಇಒ ಆರೋಪಿಸಿದ್ದಾರೆ. 4 ಕೋಟಿ 27 ಲಕ್ಷ ಹಣ ದುರ್ಬಳಕೆ ಆರೋಪಿಸಿ ಪಂಚಾಯಿತಿ ಇಒ ಲಕ್ಷ್ಮಣ ಬಿಎಸ್ ಅವರಿಂದ ದೂರು ದಾಖಲಾಗಿದೆ. ಮಹಿಳಾ ಎಸ್ಡಿಎ ಸೌಮ್ಯ ಹಾಗೂ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಜಿಆರ್, ಶಿವಲೀಲಾ, ಸುಮಾ ಹಾಗೂ ಮೀನಾಕ್ಷಿ ಸೇರಿದಂತೆ ಕಚೇರಿಯ ಸಿಬ್ಬಂದಿ ಪ್ರವೀಣ್ ವಿರುದ್ಧ ದೂರು ದಾಖಲಾಗಿದೆ. ವಿಜಯಪುರ ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳತನ ಆಗಿದ್ದ 340 ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದಾರೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಕಳುವಾಗಿದ್ದ ಅಂದಾಜು 3 ಕೋಟಿ ಮೌಲ್ಯದ ಮೊಬೈಲ್ಗಳು ಪತ್ತೆಯಾಗಿವೆ. ಜಿಲ್ಲೆಯ ಒಟ್ಟು 26 ಠಾಣೆಗಳಿಂದ 340 ಮೊಬೈಲ್ಗಳು ಪತ್ತೆಯಾಗಿದೆ. ಸಿಇಐಆರ್ ಮೂಲಕ 340 ಮೊಬೈಲ್ಗಳು ಪತ್ತೆ ಮಾಡಿ ಮಾಲೀಕರಿಗೆ ಕೊಡಲಾಗಿದೆ. ಬಸವನ ಬಾಗೇವಾಡಿ, ಇಂಡಿ, ವಿಜಯಪುರ ಗ್ರಾಮೀಣ ಉಪವಿಭಾಗದ 26 ಠಾಣೆಗಳ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಈಗ ಅದು ಮುಗಿದ್ವಾ ಮತ್ತೊಂದು ಕೊಡಬೇಕು ಸಿಗೋರು ಮತ್ತೆ ಹೇಳ್ತೀವಿ.
ತಮಿಳುನಾಡಿನಲ್ಲಿ ಚುನಾವಣಾ ಕಣ ರಂಗೇರಿದೆ. ಸಿಎಂ ಸ್ಟಾಲಿನ್ ಅಬ್ಬರದ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಪುದುಕೊಟ್ಟೈನಲ್ಲಿ ಸ್ಟಾಲಿನ್ ಭರ್ಜರಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಬಳಿಕ ತಂಜಾವೂರಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಎಂಕೆ ಸ್ಟಾಲಿನ್ ರಸ್ತೆ ಬದಿಯ ಅಂಗಡಿಯಲ್ಲಿ ಚಹಾ ಕುಡಿದು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದರು. ಉತ್ತರ ಪ್ರದೇಶದ ಮಥುರಾದಲ್ಲಿ ಬೋಟ್ ದುರಂತ ಸಂಭವಿಸಿದೆ. ಬರೋಬ್ಬರಿ 10 ಜನ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. 22 ಜನ ಗಾಯಗೊಂಡಿದ್ದಾರೆ. 5 ಕಾಣೆಯಾಗಿದ್ದಾರೆ. ಕಾಣೆಯಾದವರ ಹುಡುಕಾಟ ಕಾರ್ಯ ಮುಂದುವರೆದಿದೆ. ಆರ್ಟಿಮಿಸ್ 2 ಯೋಜನೆ ಭಾಗವಾಗಿ ಚಂದ್ರನಿಗೆ ಅರ್ಧ ಪ್ರದಕ್ಷಿಣೆ ಹಾಕಿರೋ 4 ಗಗನಯಾನಿಗಳು ಮುಂಜಾನೆ ಭೂಮಿಗೆ ಮರಳಿದ್ದಾರೆ. 3 ಅಮೆರಿಕನ್ ಹಾಗೂ 1 ಕೆನಡಾ ಯಾನಿ ಸೇರಿ 4 10 ದಿನಗಳ ಯಾನ ಸುಖಾಂತ್ಯ ಕಂಡಿದೆ. ಮುಂಜಾನೆ 5:37ಕ್ಕೆ ಒರಿಯನ್ ನೌಕೆ ಪೆಸಿಫಿಕ್ ಸಾಗರದಲ್ಲಿ ಲ್ಯಾಶ್ ಲ್ಯಾಂಡ್ ಆಗಿದೆ. ಇನ್ನು ಗಗನಯಾನಿಗಳ ಸೇಫ್ ಲ್ಯಾಂಡಿಂಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶುಭ ಕೋರಿದ್ದಾರೆ. ಅತ್ಯಂತ ಪ್ರತಿಭಾನ್ವಿತ ಸಿಬ್ಬಂದಿಗಳಿಗೆ ಅಭಿನಂದನೆಗಳು. ಶೀಘ್ರದಲ್ಲೇ ನಿಮ್ಮೆಲ್ಲರನ್ನೂ ಶ್ವೇತಭವನದಲ್ಲಿ ಭೇಟಿ ಮಾಡೋಕೆ ಕಾತುರನಾಗಿದ್ದೀನಿ. ನಮ್ಮ ಮುಂದಿನ ಹೆಜ್ಜೆ ಮಂಗಳದ ಕಡೆಗೆ ಅಂತ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ. ಈ ಮೂಲಕ ಮಂಗಳಯಾನದ ಸುಳಿವು ಕೊಟ್ಟಿದ್ದಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸಲಾಗ್ತಾ ಇದ್ದು ದೆಹಲಿಯ ಸಂಸತ್ ಆವರಣದಲ್ಲಿ ಜ್ಯೋತಿಬಾ ಫುಲೆ ಅವರ ಪುತ್ಥಳಿಗೆ ಪ್ರಧಾನಿ ಮೋದಿ ಹಾಗೆಯೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುಷ್ಪನಮನ ಸಲ್ಲಿಸಿದರು. ಅಲ್ಲದೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸದಸ್ಯ ರಾಹುಲ್ ಗಾಂಧಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸೇರಿದಂತೆ ಇತರೆ ಗಣ್ಯರು ಪುಷ್ಪನಮನ ಮಾಡಿದ್ದಾರೆ. ಐಪಿಎಲ್ 2026ರ 16ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ರಾಜಸ್ಥಾನ ರಾಯಲ್ಸ್ ಸೋಲಿಸಿತು. ಗುವಾಹಟಿಯಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಕೊಟ್ಟ 201 ರನ್ಗಳ ಗುರಿಯನ್ನು ಆರ್ಆರ್ 18 ಓವರಲ್ಲೇ ಬೆನ್ನಟ್ಟಿತು. ವೈಭವ್ ಸೂರ್ಯವಂಶಿ ಮತ್ತು ಧ್ರುವ ಜುರೇಲ್ ಅರ್ಧಶತಕ ಬಾರಿಸಿ ಗೆಲುವಿಗೆ ಕಾರಣರಾದರು. 5 ಬಾರಿ ಚಾಂಪಿಯನ್ಶಿಪ್ ಚೆನ್ನೈ ಸೂಪರ್ ಕಿಂಗ್ಸ್ ಪಡೆದುಕೊಂಡಿರುವಂತಹ ಚೆನ್ನೈ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡಲಿದೆ. ಈ ಸಲ ಐಪಿಎಲ್ನಲ್ಲಿ ಹ್ಯಾಟ್ರಿಕ್ ಸೋಲು ಕಂಡಿರುವ ಸಿಎಸ್ಕೆ ಇವತ್ತು ಚೆನ್ನೈನ ಚಿಪಾಕ್ನಲ್ಲಿ ಮೊದಲ ಗೆಲುವಿಗಾಗಿ ಹೋರಾಡುತ್ತೆ. ಮತ್ತೊಂದು ಕಡೆ ಡೆಲ್ಲಿ ಮೊದಲೆರಡು ಪಂದ್ಯದಲ್ಲಿ ಗೆದ್ದಿದ್ರೂ ಕಳೆದ ಮ್ಯಾಚ್ನಲ್ಲಿ 1 ರನ್ನಿಂದ ಸೋಲು ಕಂಡಿತ್ತು. ಈ ಬಾರಿ ಐಪಿಎಲ್ನಲ್ಲಿ ಅಜೇಯ ಓಟ ಮುಂದುವರೆಸಿರುವ ಪಂಜಾಬ್ ಕಿಂಗ್ಸ್ ಇವತ್ತು ಹೈದರಾಬಾದ್ ವಿರುದ್ಧ ಕಣಕ್ಕಿಳಿಯಲಿದೆ. ನ್ಯೂ ಚಂಡೀಗಢದ ಮುಲ್ಲಾನ್ಪುರದಲ್ಲಿ ಮಧ್ಯಾಹ್ನ ಪಂದ್ಯ ನಡೆಯಲಿದ್ದು ಪಂಜಾಬ್ ಕಿಂಗ್ಸ್ ಗೆಲುವಿನ ವಿಶ್ವಾಸದಲ್ಲಿದೆ. ಮತ್ತೊಂದೆಡೆ ಸನ್ ರೈಸರ್ಸ್ ಆಡಿರುವ 3 ಪಂದ್ಯಗಳ ಪೈಕಿ 2ರಲ್ಲಿ ಸೋತಿದೆ.